ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರ್ತೀರಾ. ವೀಡಿಯೋ ಶುರು ಮಾಡೋಕ್ಕೂ ಮೊದಲು ನಿಮಗೆ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಬಿಗ್ ಬಾಸ್ 11ರಲ್ಲಿ ಕಮೆಂಟ್ ಮಾಡಿ ಗೈಸ್. ಓಕೆ ಗೈಸ್, ಈ ಒಂದು ವೀಡಿಯೋ ಶುರು ಮಾಡೋಣ. ಗೈಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗಷ್ಟೇ ಬಿಗ್ ಬಾಸ್ ಮನೆಯಲ್ಲಿ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ. ಅದು ಕೂಡ ಬಾಲ್ ಬ್ಯಾಲೆನ್ಸಿಂಗ್ ಟಾಸ್ಕ್ ಅಂತ. ಈ ಒಂದು ಟಾಸ್ಕ್ನಲ್ಲಿ ಸ್ವರ್ಗದ ಒಂದು ಟೀಮ್ ಮತ್ತು ನರಕದ ಒಂದು ಟೀಮ್, ಎರಡು ಟೀಮ್ಗಳನ್ನ ಮಾಡಿದ್ದಾರೆ. ಸೊ ನರಕದಲ್ಲಿರುವಂತಹ ಕಂಟೆಸ್ಟೆಂಟ್ಗಳೇನಾದ್ರು ಕೂಡ ಈ ಒಂದು ಟಾಸ್ಕ್ನಲ್ಲಿ ಗೆದ್ದರು ಅಂದರೆ ಅವ್ರಿಗೆ ಮನೆಯ ಸ್ವರ್ಗದ ಕಂಟೆಸ್ಟೆಂಟ್ಗಳು 3 ಟೈಮ್ ಅವರು ಕೇಳಿದಂತಹ ಊಟನ ಅಂದರೆ ಅಡುಗೆನ ಮಾಡಿಕೊಡ್ಬೇಕಾಗಿರುತ್ತೆ. ಈ ಒಂದು ಆಪರ್ಚುನಿಟಿ ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಈ ರೀತಿ ಇರಬೇಕಿದ್ರೆ ಅವರು ಗೆಲ್ಲೇಬೇಕು ಅಂತ ತುಂಬಾ ಎಫರ್ಟ್ ಹಾಕಿ ಆಡ್ತಾ ಇರ್ತಾರೆ. ಸೊ ಯಾರು ಅತಿ ವೇಗವಾಗಿ ಈ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡ್ತಾರೆ ಅವ್ರಿಗೆ ಬಿಗ್ ಬಾಸ್ ಕಡೆಯಿಂದ ಆಪರ್ಚುನಿಟಿ ಇದೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಎರಡೂ ತಂಡಗಳು ಕೂಡ ಅತಿ ವೇಗವಾಗಿ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತವೆ. ಈ ಮಧ್ಯೆ ಈ ಒಂದು ಸ್ವರ್ಗದ ಕಂಟೆಸ್ಟೆಂಟ್ಗಳೇನಿದ್ದಾರೆ ಆ ಒಂದು ತಂಡ 24 ನಿಮಿಷಕ್ಕೆ ಆ ಒಂದು ಬಾಲ್ಗಳೆಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡ್ತಾ ಆ ಒಂದು ಬುಟ್ಟಿ ಒಳಗಡೆ ಹಾಕಿರ್ತಾರೆ. ನಂತರ ನರಕದ ಕಂಟೆಸ್ಟೆಂಟ್ಗಳೇನಿದ್ದಾರೆ ಅವರು ಕೂಡ ಅತಿ ವೇಗವಾಗಿ ಆ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡಿರ್ತಾರೆ. ಆದರೆ ಚೈತ್ರ ಕುಂದಾಪುರ ಅವರು ಎಂಡಿಂಗಲ್ಲಿ ಅವರು ಜಾಸ್ತಿ ಟೈಮ್ ತಗೋತಾರೆ ಅಂತ ಅನಿಸುತ್ತೆ. ಅದರಿಂದ ಈ ಒಂದು ಟಾಸ್ಕ್ನ ಅವರು ಕೂಡ 20 ನಿಮಿಷದ ಮೇಲೆ ಕಂಪ್ಲೀಟ್ ಮಾಡಿದ್ದಾರೆ. ಬಟ್ ಅವ್ರಿಗಿಂತ ಜಾಸ್ತಿ ಟೈಮ್ನ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಈ ಒಂದು ಟಾಸ್ಕ್ನ ಸೋತಿದ್ದಾರೆ ಅನ್ನೋದು ನಮಗೆ ತಿಳಿದು ಬಂದಿದೆ. ಅದಕ್ಕೋಸ್ಕರ ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಬಳಿ ಹೋಗಿ ಅಳುತ್ತಾ ಕ್ಷಮೆ ಕೇಳ್ಕೊಂಡಿದ್ದಾರೆ. ಈ ಒಂದು ಟಾಸ್ಕ್ನ ಸೋಲಲು ಮುಖ್ಯ ಕಾರಣ ನಾನೇ. ಸೊ ಆದ್ದರಿಂದ ನನಗೆ ಈ ಒಂದು ಏನು ಶಿಕ್ಷೆ ಇದೆ ಆ ಒಂದು ಶಿಕ್ಷೆ ನನಗೆ ಕೊಡಿ, ಮನೆ ಮಂದಿ ಎಲ್ಲರಿಗೂ ಕೂಡ ಕೊಡಬೇಡಿ ಪ್ಲೀಸ್ ಬಿಗ್ ಬಾಸ್ ಅಂತ ಅವರು ಕೈ ಮುಗ್ದು ಎಲ್ಲ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇದು ಈ ಒಂದು ಟಾಸ್ಕ್ನ ಅಪ್ಡೇಟ್ ಅಂತಲೇ ಹೇಳ್ಬೋದು. ನಂತರ ಹೇಳೋದಾದರೆ ಮಾನಸ ಏನಿದ್ದಾರೆ ಅವರು ಕೂಡ ಈ ಒಂದು ಟಾಸ್ಕ್ನ ಮಧ್ಯೆ ಹೇಳ್ತಾ ಇದ್ದಾರೆ. ಏಕೆ ಅಂದರೆ ಅಷ್ಟು ವೇಗವಾಗಿ ಮಾಡಿದರೂ ಕೂಡ ಈ ಒಂದು ಟಾಸ್ಕ್ನ ಗೆಲ್ಲೋಕ್ಕಾಗಲಿಲ್ಲ, ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂತ ಅವರು ಕೂಡ ತುಂಬಾ ಬೇಜಾರಾಗಿ ಅವರು ಕೂಡ ಆಳ್ತಾ ಇದ್ದಾರೆ. ನಂತರ ನರಕದಲ್ಲಿರುವಂತಹ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ತುಂಬಾ ಬೇಜಾರಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಎಫರ್ಟ್ ಹಾಕಿದ್ರು ಕೂಡ ಈ ಒಂದು ಟಾಸ್ಕ್ನ ಗೆಲ್ಲಕ್ಕಾಗಲಿಲ್ಲ, ನಾವು ಆ ಒಂದು ಆಪರ್ಚುನಿಟಿನ ತಗೊಳಕ್ಕಾಗಲಿಲ್ಲ ಅಂತ ತುಂಬಾ ಬೇಜಾರಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗೈಸ್.